ನಾಳೆ ರಾಜ್ಯಕ್ಕೆ ಗೃಹ ಸಚಿವ ಅಮಿತ್ ಶಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಒಕ್ಕಲಿಗ ಮತ ಬ್ಯಾಂಕ್ ಧ್ರುವೀಕರಣಕ್ಕೆ ಗೌಡ್ರು ಅವರನ್ನ ಹೋಗಿ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಕ್ಕಲಿಗ ಮತ ಬ್ಯಾಂಕ್ ಧ್ರುವೀಕರಣ ಲೆಕ್ಕಾಚಾರ ಇದೆ. ಈ ಹಿಂದೆ ಅಮಿತ್ ಶಾಗೆ ಆಹ್ವಾನವನ್ನು ಕೊಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿ. ಸೊ ಹಾಗಾಗಿ ನಾಳೆ ಉಪಹಾರ ಅಥವಾ ರಾತ್ರಿ ಊಟಕ್ಕೆ ಆಹ್ವಾನವನ್ನು ಕೊಡುವಂತಹ ಸಾಧ್ಯತೆಗಳಿವೆ. ಹಳೆ ಮೈಸೂರಿನ ಕಾರ್ಯಕರ್ತರ ಹುಮ್ಮಸ್ಸು ಹೆಚ್ಚಿಸುವ ನಿರೀಕ್ಷೆ ಕೂಡ ಇದರಲ್ಲಿದೆ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಹೊಂದಾಣಿಕೆ ಆಗಬೇಕು, ಯಾಕಂದರೆ ಮೇಲ್ಮಟ್ಟದಲ್ಲಿ ನಾಯಕರುಗಳು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಕಾರ್ಯಕರ್ತರನ್ನ ಈಗ ಕಾನ್ಫಿಡೆನ್ಸ್ಗೆ ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರನ್ನ ಹೊಂದಾಣಿಕೆ ಮಾಡಿಸುವಂಥದ್ದು ಅದರ ಒಂದು ಯತ್ನ ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರಚಾರ ಕಾರ್ಯದಲ್ಲೂ ಕೂಡ ನೆರವಾಗುವಂಥ ನಿರೀಕ್ಷೆಗಳಿವೆ. ಸೊ ಹಾಗಾಗಿ ನಾಳೆ ಅಮಿತ್ ಶಾ ಬರ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಈಗ ಅಮಿತ್ ಶಾ ಅವರು ನಾಳೆ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು, ಸೊ ಇದುವರೆಗೂ ಬೇರೆ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳಿರ್ತಿದ್ವು. ಆದರೆ ಈಗ ಮೈತ್ರಿ ವಿಚಾರ ಇರೋದ್ರಿಂದಾಗಿ ಸೊ ಬಹುಶಃ ಇಲ್ಲಿ ಬಿಜೆಪಿಗಿಂತ ಜೆಡಿಎಸ್ ಹೆಚ್ಚು ಉತ್ಸುಕತೆಯನ್ನು ತೋರಿಸ್ತಾ ಇದೆ ಅಂತ ಅನ್ಸುತ್ತೆ. ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇರೋದ್ರಿಂದಾಗಿ ಏನೇನು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಈಗ ಜೆಡಿಎಸ್ನಿಂದ? ರೆಹಮಾನ್, ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಪ್ರಮುಖವಾಗಿ ಗೃಹ ಸಚಿವರಂತ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ವಿಧಾನಸಭೆಯ ಒಂದು ಸೋಲಿನ ಬಳಿಕ ಬಿಜೆಪಿಗೆ ಸಾಕಷ್ಟು ಸೋಲಾಗಿತ್ತು. ಆ ಒಂದು ಸೋಲಿನ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಪ್ರವಾಸವನ್ನು ಕೂಡ ಅಮಿತ್ ಶಾ ನೀಡ್ತಾ ಇದ್ದಾರೆ. ಈ ಒಂದು ಪ್ರವಾಸದ ಸಂದರ್ಭದಲ್ಲಿ ಈಗಾಗಲೇ ಪ್ರಮುಖವಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಥವಾ ದೇವೇಗೌಡರ ನಿವಾಸಕ್ಕೆ ಅಮಿತ್ ಶಾ ಭೇಟಿಯನ್ನು ನೀಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಆ ಒಂದು ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ಈ ಒಂದು ಕುಮಾರಸ್ವಾಮಿ ಅವರ ನಿವಾಸಕ್ಕಾಗ್ಬೋದು, ದೇವೇಗೌಡರ ಭೇಟಿಯ ಹಿಂದೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಅಡಗಿರುವಂಥದ್ದು. ರೆಹಮಾನ್, ಪ್ರಮುಖವಾಗಿ ಒಂದು ಕಡೆ ಅಮಿತ್ ಶಾ ಅವರು ಬಂದು ಒಂದು ಸ್ಪಷ್ಟವಾದ ರಾಜಕೀಯ ಸಂದೇಶವನ್ನ ಕೊಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ಒಕ್ಕಲಿಗ ಮತಗಳು ಅಂದ್ರೆ ಈಗ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರಾದಂಥ ಹಿಡಿತ ಸಾಕಷ್ಟು ಇದೆ, ಒಂದಷ್ಟು ಪ್ರಭಾವ ಕೂಡ ಜಾಸ್ತಿ ಇದೆ. ಆ ಒಂದು ಪ್ರಭಾವವನ್ನು ಬಳಸಿಕೊಂಡು ಜೆಡಿಎಸ್ ಮತ್ತೆ ಬಿಜೆಪಿಯ ಏನು ಕಾರ್ಯಕರ್ತರು ಮುಖಂಡರ ನಡುವೆ ಒಂದು ಸಮನ್ವಯತೆಯನ್ನು ಬೆಳೆಸುವಂತ ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ. ಅಷ್ಟೇ ಅಲ್ಲದೆ ಒಂದು ಕಡೆ ಬಿಜೆಪಿಗೆ ಎಲ್ಲಿ ಜೆಡಿಎಸ್ಗೆ ಎಲ್ಲಿ ಪ್ರಾಬಲ್ಯ ಇರಲ್ಲ ಅಲ್ಲಿ ಇರುವಂತ ಒಕ್ಕಲಿಗ ಮತಗಳನ್ನ ಜೆಡಿಎಸ್ ನ ಸೆಳೆಯಲಿಕ್ಕೆ ಒಂದು ಹೊಸ ಸಂದೇಶವನ್ನ ಕೊಡ್ಲಿಕ್ಕೆ ಅಮಿತ್ ಶಾ ಅವರು ಏನು ಕುಮಾರಸ್ವಾಮಿ ಅವರನ್ನ ನಿವಾಸಕ್ಕೆ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಈ ಹಿಂದೆ ಮೈತ್ರಿ ಮಾತುಕತೆ ಸಂದರ್ಭದಲ್ಲಿ ಖುದ್ದು ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ನೀವು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ನಿವಾಸಕ್ಕೆ ಬನ್ನಿ ಅಂತ ಒಂದು ಆಹ್ವಾನ ಕೂಡ ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ನಾಳೆ ಮತ್ತು ನಾಡಿದ್ದು ಅಮಿತ್ ಶಾ ಅವರು ರಾಜ್ಯದಲ್ಲಿ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಭೇಟಿಯಾಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅಥವಾ ಏನು ಅಮಿತ್ ಶಾ ಅವರೇ ನೇರವಾಗಿ ದೇವೇಗೌಡರನ್ನ ಭೇಟಿ ಮಾಡಬಹುದು, ಇಲ್ಲ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಉಭಯ ನಾಯಕರ ಭೇಟಿಯಿಂದ ಒಂದು ರೀತಿಯಾಗಿ ಹೊಸ ಸಂಚಲನ ಮೂಡುತ್ತೆ, ಕಾರ್ಯಕರ್ತರಲ್ಲಿ ಉತ್ಸಾಹ ಕೂಡ ಹೆಚ್ಚಾಗುತ್ತೆ. ಒಂದಷ್ಟು ಈಗಾಗಲೇ ಜೆಡಿಎಸ್ ಈಗಾಗಲೇ ಎನ್ಡಿಎ ಭಾಗವಾಗಿದೆ, ಮೈತ್ರಿಯನ್ನು ಕೂಡ ಮಾಡಿಕೊಂಡಿದೆ. ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕಲಿಕ್ಕೆ ಅಮಿತ್ ಶಾ ಅವರು ಏನಾದರೂ ಒಂದು ಕಡೆ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಒಂದು ಭೇಟಿ ನೀಡಿದ್ರೆ ಒಕ್ಕಲಿಗ ಮತಗಳು ಸಾಕಷ್ಟು ಬಿಜೆಪಿ ಕಡೆಗೆ ವಾಲುವಂತ ಸಾಧ್ಯತೆ ಇದೆ. ಇದರಿಂದ ಸಾಕಷ್ಟು ಅನುಕೂಲ ಬಿಜೆಪಿ ಕೂಡ ಆಗುತ್ತೆ, ಜೆಡಿಎಸ್ ಕೂಡ ಆಗುತ್ತೆ. ಪ್ರಮುಖವಾಗಿ ಅಮಿತ್ ಶಾ ಮತ್ತೆ ಏನಾದ್ರು ಕುಮಾರಸ್ವಾಮಿ ಅವರ ಭೇಟಿ ಆಗ್ಬೋದು, ದೇವೇಗೌಡರ ಭೇಟಿ ರಾಜ್ಯದಲ್ಲಿ ಆಯ್ತು ಅಂತಂದ್ರೆ ಹೊಸ ರೀತಿಯಾದ ಸಂದೇಶವನ್ನ ಕೊಡ್ತಾರೆ. ಈ ಮೂಲಕ ಒಂದು ರೀತಿ ಬಿಜೆಪಿ ಜೆಡಿಎಸ್ ನಾಯಕರಲ್ಲಿ ಒಂದು ಹೊಸ ಉತ್ಸಾಹ ಕೂಡ ಬರುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಸುನಿಲ್.